ನಾಡಿನ ಸಮಸ್ತ ಮಹಾಜನತೆಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಕಾಂಗ್ರೆಸ್ ಕಚೇರಿಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಪ್ರಯುಕ್ತ ಧ್ವಜಾರೋಹಣದ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಎಲ್ಲ ಧುರೀಣರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಇವತ್ತು ನಾವೆಲ್ಲರೂ ಈ ದೇಶದಲ್ಲಿ ಸಂವಿಧಾನ ಉಳಿಯಬೇಕು, ಸಂವಿಧಾನದ ನಿಷ್ಠೆಯಿಂದ ಕೆಲಸಗಳಾಗಬೇಕು ಅಂತಕ್ಕಂಥ ಧ್ಯೇಯವನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಸದಾಕಾಲ ಸಾಮಾಜಿಕ ನ್ಯಾಯವನ್ನು ಕೊಡ್ತಾ ಬಂದಿದೆ. ಅಂತ ಪಕ್ಷದ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಕ್ಕಂಥದ್ದು ನಮಗೆ ಹೆಮ್ಮೆಯ ವಿಷಯ. ನಾವು ಪಕ್ಷದ ತತ್ವ ಸಿದ್ಧಾಂತಗಳನ್ನ ಇಡೀ ವರ್ಷ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ದು ಇದು ನಮಗೆ ಅಷ್ಟು ಸರಳವಾಗಿ ಸಿಕ್ಕಿದ್ದೇನಲ್ಲ, ಅತ್ಯಂತ ದುಬಾರಿ ಇದು ನಮಗೆ. ಯಾಕಂದರೆ ಲಕ್ಷಾಂತರ ಯುವಕರು ಹಿರಿಯರು ತಮ್ಮ ತ್ಯಾಗ ಬಲಿದಾನ ರಕ್ತಗಳನ್ನು ಹರಿಸಿ ಪ್ರಾಣಾರ್ಪಣೆ ಮಾಡಿ ದೊರಕಿಸಿಕೊಟ್ಟಂಥ ಸ್ವಾತಂತ್ರ್ಯವನ್ನು ನಾವೇನಾದರೂ ಮುಂದಿನ ಪೀಳಿಗೆ ಯುವಕರು ನಾವು ನಿಜವಾದ ದೇಶಭಕ್ತಿ ತೋರಿಸ್ಬೇಕಾದ್ರೆ ಈ ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲ ಜಾತಿ ಮತ ಪಂಥ ಮೇಲು ಕೀಳು ಬಿಟ್ಟು ಎಲ್ಲರೂ ಒಂದಾಗಿ ಸದೃಢ ಭಾರತವನ್ನು ಕಟ್ಟಿದಾಗ ಮಾತ್ರ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಹಿರಿಯರಿಗೆ ನಾವು ಗೌರವವನ್ನು ತಂದು ಕೊಟ್ಟಂಗೆ ಆಗ್ತದೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು. ಸ್ವಾತಂತ್ರ್ಯೋತ್ಸವದ 80ನೇ ವರ್ಷದ ಶುಭಾಶಯಗಳು. ಇವತ್ತಿನ ದಿವಸ ಈ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ. ಈಗ ರಾಷ್ಟ್ರದಲ್ಲಿ ಬಹಳಷ್ಟು ನಾಯಕರು ಇವತ್ತು ತಮ್ಮ ಮನಿ ಮಠ ಆಸ್ತಿ ಪಾಸ್ತಿ ಕಳ್ಕೊಂಡು ಇವತ್ತಿನ ತ್ಯಾಗ ಬಲಿದಾನದಿಂದ ಈ ಒಂದು ಸ್ವತಂತ್ರ ಸಿಕ್ಕದ. ಆದ್ರೆ ನಾವು ಮೇಲಿಂದ ವಿಚಾರ ಮಾಡ್ತೇವೆ. ಆದ್ರೆ ಬಿಜಾಪುರದಲ್ಲಿ ಏನಾಗ್ಯದ ಅನ್ನೋದು ಇವತ್ತಿನ ದಿವಸ ಬಹಳ ಮಂದಿಗೆ ಇತಿಹಾಸ ಗೊತ್ತಿಲ್ಲ. ಆರ್.ಜಿ. ದುಬೆ ಅವರು ಇವತ್ತಿನ ದಿವಸ 2 ಪಟ್ಕಿ ಶಿಕ್ಷೆಯನ್ನ ಪಡೆದಂತವ್ರು. ದತ್ತು ಫಡ್ಕಿ ತನ್ನವರು ಮತ್ತು ಮುರುಗೇಪಣ್ಣ ಸುಗಂಧಿ ಅವರು ಮತ್ತು ನಮ್ಮ ಅಂಬ್ಲಿ ಚನ್ನಬಸಪ್ಪಣ್ಣ ಅವರು ಹಾಗೂ ಶರಣಯ್ಯ ವಸ್ತ್ರದವರು ಈಗ ಹಲವಾರು ಇವತ್ತಿನ ದಿವಸ ವಿಜಾಪುರದ ಇವತ್ತಿನ ಏನ ನಾಯಕರದಾರ ಅವರು ಇವತ್ತಿನ ದಿವಸ ಇದರಲ್ಲಿ ಭಾಗವಹಿಸಿ ಈ ಸ್ವತಂತ್ರವಾಗಿ ಇವತ್ತಿನ ದಿವಸ ದುಡ್ದಾರ. ಅಂತವ್ರ ಒಂದು ಸ್ಮರಣೆಯನ್ನ ಇವತ್ತು ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರೆ ಈ ಆರ್.ಜಿ. ದುಬೆ ಅವ್ರ ಮನೆಗೆ ನೆಹರು ಅವ್ರು ಬಂದಿದ್ರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರು ಬಂದಾಗ ಅವ್ರ ಮನಿಯೊಳಗ ಅವ್ರ ತಾಯಿಯವ್ರಿಗೆ ಆರಾಮಿರ್ಲಿಲ್ಲ. ಅವ್ರು ಹಾಸಿಗೆ ಮೇಲೆ ಮಲ್ಕೊಂಡಿದ್ರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಎರಡೂ ತಮ್ಮ ಹಣಿಯನ್ನ ಹಚ್ಚಿ ಅವ್ರ 2 ಕಾಲಕ್ಕೆ ನಮಸ್ಕಾರ ಮಾಡಿ ಈ ದೇಶಕ್ಕೆ ಒಂದು ಮಹಾನ್ ಒಬ್ಬ ಮುತ್ತನ್ನು ಕೊಟ್ಟಿವ ತಾಯಿ ಅಂತ ಹೇಳಿ ಹರಿಸಿದ್ರು. ಅಂತ ಒಂದು ಇತಿಹಾಸವನ್ನು ನಾವು ಇವತ್ತಿನ ದಿವಸ ಮರೆತು ಹೋಗ್ಯವು. ಅದಕ್ಕೆ ಸಾಹಿತಿಗಳು ಯಾರೇ ಇದ್ರು ಸಹ ಬಿಜಾಪುರದಲ್ಲಿ ಏನದ ಅದನ್ನ ಹುಡುಕಿ ಇವತ್ತಿನ ದಿವಸ ನಮ್ಮ ಪೀಳಿಗೆಗೆ ತಿಳಿಸ್ಬೇಕಂತ ಕೇಳ್ಕೊಂಡ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.